ಪ್ರತಿ ಸತಿ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ, ಎವ್ರಿ ಟೈಮ್ ಮೇಕಪ್ ಆರ್ಟಿಸ್ಟ್ನ ಕರೆಯೋದಕ್ಕಾಗಲ್ಲ. 5 ಸ್ಟೆಪ್ಸ್ ಇದ್ದರೆ ಸಾಕಾಗುತ್ತೆ, 5 ಪ್ರಾಡಕ್ಟ್ಸ್ ಇದ್ದರೆ ಸಾಕಾಗುತ್ತೆ. ಇವತ್ತು ನಾವು ತೋರಿಸುವಂಥ ಮೇಕಪ್ನ ನೀಟಾಗಿ ಮಾಡ್ಕೊಳ್ಬೋದು. ಟಿವಿಲಿ ತೋರಿಸ್ಬಿಟ್ರು, ಇನ್ಫ್ಲೂಯೆನ್ಸರ್ಸ್ ತೋರಿಸಿದ್ರು ಅಂತ 10 ಲೇಯರ್ಸ್ನ ಅಪ್ಲೈ ಮಾಡ್ಕೊಳ್ಳೋದು ಬೇಕಾಗೋದೇ ಇಲ್ಲ. ಇದು ಫಂಕ್ಷನ್ಸ್ಗಳಿಗೆ ತುಂಬ ಬೆಟರ್ ಇರುತ್ತೆ, ಮನೇಲೇ ನೀವು ಮೇಕಪ್ ಮಾಡ್ಕೊಳ್ಳೋದಾದ್ರೆ. ನಮಸ್ಕಾರ, ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್. ಹೇಗೆ ನಿಮ್ಮ ಬ್ಯೂಟಿಯನ್ನು ಸಿಂಪಲ್ ಆಗಿ ಬೆಟರ್ ಮಾಡ್ಕೋಬಹುದು ಅಥವಾ ಒಂದು ಬ್ರೈಡಲ್ ಮೇಕಪ್ಪನ್ನು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿರುವಂಥ ಕೆಲವೊಂದು ಟಿಪ್ಸನ್ನು ಹೇಳ್ತಿರ್ತೀವಿ. ನಾನಲ್ಲ, ದೀಪಾ ನಾಗೇಶ್ ಅವರು ಹೇಳ್ತಿರ್ತಾರೆ. ಸೊ ಇವತ್ತು ಯಾವ ಟಿಪ್? ಇವತ್ತು ನಾನ್ ಬ್ರೈಡಲ್ ಟಿಪ್ ಕೊಡೋಣ ಪ್ರದೀಪ್. ಯಾಕಂದರೆ ಎವ್ರಿ ಟೈಮ್ ಬ್ರೈಡಲ್ ಮೇಕಪ್ ಎಲ್ಲರಿಗೂ ಬೇಕಾಗಿರಲ್ಲ. ಒನ್ಸ್ ಇನ್ ಲೈಫ್ ಟೈಮ್ ಬ್ರೈಡಲ್ ಮೇಕಪ್ ಮಾಡಿಸ್ಕೊಳ್ತೀವಿ. ಬಟ್ ಎವ್ರಿ ಡೇ ಅಥವಾ ಕೆಲವೊಂದು ಸಣ್ಣ ಪುಟ್ಟ ಫಂಕ್ಷನ್ಗೆ ಪ್ರತಿ ಸತಿ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ, ಎವ್ರಿ ಟೈಮ್ ಮೇಕಪ್ ಆರ್ಟಿಸ್ಟ್ನ ಕರೆಯೋದಕ್ಕಾಗಲ್ಲ. ಒಂದು ಟೈಮ್ ಕೂಡ ಶಾರ್ಟ್ ಇರುತ್ತೆ, ಮತ್ತು ಎವ್ರಿ ಟೈಮ್ ಹಂಗೆ ಹೋಗ್ತಾನೆ ಇರೋದಕ್ಕೂ ಆಗಲ್ಲ. ಸೊ ವೆರಿ ಫ್ಯೂ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಸಿಂಪಲ್ ಆಗಿ ಗೆಟ್ ರೆಡಿ ಆಗ್ಬೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಎಸ್ಪೆಷಲಿ ಟೀನೇಜರ್ಸ್ಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಅವ್ರದ್ದು ತುಂಬ ಟೆಂಡರ್ ಸ್ಕಿನ್ ಇರುತ್ತೆ. ಸೊ ತುಂಬ ಟೆಂಡರ್ ಸ್ಕಿನ್ನು, ಚೆನ್ನಾಗಿರುವಂಥ ಸ್ಕಿನ್ನಿಗೆ 10 ಸ್ಟೆಪ್ ಮೇಕಪ್ಸು ಅಥವಾ ಬಂಡಲ್ಸ್ ಆಫ್ ಕಾಸ್ಮೆಟಿಕ್ಸ್ಗಳನ್ನ ಹಾಕುವಂಥ ಅಗತ್ಯ ಖಂಡಿತ ಇರೋದಿಲ್ಲ. ಸೊ ವೆರಿ ಫ್ಯೂ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಇವತ್ತು ಮೇಕಪ್ನ ಮಾಡ್ಕೊಳ್ಬೋದು, ಅದರಲ್ಲೂ ಸೆಲ್ಫ್ ಮೇಕಪ್ ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಸೊ ನಾಟ್ ಎವ್ರಿ ಟೈಮ್ ಬ್ರೈಡಲ್ ಮೇಕಪ್ ಎವ್ರಿ ಟೈಮ್ ಬೇಕಾಗಿರೋದಿಲ್ಲ. ಸೊ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ ಯಾವ ರೀತಿ ನಾವು ಒಂದು 5 ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀಟಾಗಿ ಗೆಟ್ ರೆಡಿ ಆಗ್ಬೋದು. ಎಸ್ಪೆಷಲಿ ಟೀನೇಜರ್ಸ್ ಮೇಕಪ್ಗೆ ಇವತ್ತು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಎಲ್ಲದಕ್ಕಿಂತ ಫಸ್ಟ್ ಸ್ಟೆಪ್ ಇಸ್ ಇಂಪಾರ್ಟೆಂಟ್. ಅಂದರೆ ಸ್ಕಿನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ನಮ್ಮ ಸ್ಕಿನ್ನನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ನ ಕಾಂಬಿನೇಷನ್ ಇದೆಯಾ ಅಂತ. ಪ್ರತಿಯೊಬ್ಬರಿಗೂ ಫುಲ್ ಫೇಸಿಗೆ ನಾವು ಪ್ರೈಮರ್ ಹಾಕುವಂಥದ್ದು, ಫುಲ್ ಫೇಸಿಗೆ ಮಾಯ್ಶ್ಚರೈಸರ್ ಹಾಕುವಂಥ ಅಗತ್ಯ ಇರೋದಿಲ್ಲ. ಸೊ ಇಟ್ಸ್ ಜಸ್ಟ್ ಅ ಸಿಂಪಲ್ ಮೇಕಪ್ ಅಂದ್ಕೊಳ್ಳಿ. ಅಂದರೆ ಇವಾಗ ಆನ್ ದ ಗೋ ಕಾಲೇಜ್ ಇವೆಂಟ್ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಪಾರ್ಟಿಗಳಿಗೆ, ಬರ್ಡೇ ಪಾರ್ಟೀಸ್ಗಳಿಗೆ ಇಂಥದ್ದೆಲ್ಲ ಹೋಗ್ತಾ ಇರ್ತಾರೆ ಟೀನೇಜರ್ಸ್ ಎಲ್ಲ. ಆ ಥರ ಟೈಮಲ್ಲಿ ಟಿವಿಲಿ ತೋರಿಸ್ಬಿಟ್ರು, ಇನ್ಫ್ಲೂಯೆನ್ಸರ್ಸ್ ತೋರಿಸಿದ್ರು ಅಂತ 10 ಲೇಯರ್ಸ್ನ ಅಪ್ಲೈ ಮಾಡ್ಕೊಳ್ಳೋದು ಬೇಕಾಗೋದೇ ಇಲ್ಲ. ಸೊ ಒಂದು 5 ಸ್ಟೆಪ್ಸ್ ಇದ್ದರೆ ಸಾಕಾಗುತ್ತೆ, 5 ಪ್ರಾಡಕ್ಟ್ಸ್ ಇದ್ದರೆ ಸಾಕಾಗುತ್ತೆ. ಇವತ್ತು ನಾವು ತೋರಿಸುವಂಥ ಮೇಕಪ್ನ ನೀಟಾಗಿ ಮಾಡ್ಕೊಳ್ಬೋದು. ಸೊ ಎಲ್ಲದಕ್ಕಿಂತ ಫಸ್ಟು ಸ್ಕಿನ್ ಅನಾಲಿಸಿಸ್ ಮಾಡ್ಕೊಳ್ಬೇಕು. ಅದಾದ ತಕ್ಷಣ ಮಾಯ್ಶ್ಚರೈಸರ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆಂತ ಯಾವುದೋ ತುಂಬ ಎಕ್ಸ್ಪೆನ್ಸಿವ್ ಮಾಯ್ಶ್ಚರೈಸರ್ ಹಾಕೊಳ್ಳೋಂಥ ನೆಸಸರಿ ಇರಲ್ಲ. ಮನೇಲಿ ನಮ್ಮ ಸ್ಕಿನ್ನಿಗೆ ಯಾವುದು ರೆಗ್ಯುಲರಾಗಿ ಸೂಟ್ ಆಗಿರುತ್ತೋ ಆ ಥರದನ್ನು ಯೂಸ್ ಮಾಡಿದ್ರೆ ಬೆಟರ್ ಇರುತ್ತೆ. ಇವತ್ತು ನಾನು ಅವ್ರಿಗೆ ಹಾಕಿರೋವಂಥದ್ದು ಏನಿದೆಯಲ್ಲ ಅದು ನ್ಯೂಟ್ರಲ್ ಅಂತ ಹೇಳ್ತೀವಿ. ಇಟ್ಸ್ ನಾಟ್ ಟು ಆಯಿಲಿ, ಇಟ್ಸ್ ನಾಟ್ ಟು ಡ್ರೈ. ಅಂದರೆ ಸೀರಮ್ ಬೇಸ್ಡ್ ಮಾಯ್ಶ್ಚರೈಸರ್ಸ್ ಅಂತ ಸಿಗುತ್ತೆ. ಅದನ್ನು ಫಸ್ಟ್ ಅಪ್ಲೈ ಮಾಡ್ಕೊಂಡಿದ್ದ ತಕ್ಷಣವೇ ನೋಡೋದಕ್ಕೂ ತುಂಬ ನೀಟ್ ಆ್ಯಂಡ್ ಪ್ರೆಸೆಂಟಬಲ್ ಆಗಿ ಕಾಣಿಸ್ತಾ ಇರ್ತಾರೆ. ಆ್ಯಂಡ್ ನಾವು ನೆಕ್ಸ್ಟ್ ಹಾಕುವಂಥ ಮೇಕಪ್ ಪ್ರಾಡಕ್ಟು ಡೀಪ್ ಇನ್ಸೈಡ್ ಪೆನಿಟ್ರೇಟ್ ಆಗುವಂಥ ನೆಸಸರಿ ಇರೋದಿಲ್ಲ. ಬಿಕಾಸ್ ಯಾವುದೇ ಕಾಸ್ಮೆಟಿಕ್ಸ್ ಇಸ್ ನಾಟ್ ಗುಡ್ ಫಾರ್ ಸ್ಕಿನ್. ಅಂದರೆ ಅದರಲ್ಲಿ ಸ್ಕಿನ್ ಬೆನಿಫಿಟ್ ಅಂತ ಏನಿರೋದಿಲ್ಲ, ಇಟ್ಸ್ ಜಸ್ಟ್ ಅ ಪೇಂಟ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಹಾಗಾಗಿ ಅದೊಂದು ಬ್ಯಾರಿಕೇಡ್ ಥರ ವರ್ಕ್ ಆಗುತ್ತೆ. ಸೊ ಗೋ ಫಾರ್ ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್ ವಿತ್ ಸನ್ಸ್ಕ್ರೀನ್, ಆರೋಗ್ಯವರ್ಧಕ ಅಲ್ಲ. ಸೊ ಹಾಗಾಗಿ ಅದು ಟಿಂಟೆಡ್ ಅಥವಾ ಇದನ್ನ ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ನೀಟಾಗಿ ಪ್ರೆಸೆಂಟಬಲ್ ಆಗಿ ಕಾಣಿಸ್ಬೋದು. ಆ್ಯಂಡ್ ಮೇಯ್ನಾಗಿ ಸ್ಕಿನ್ನೇ ಚೆನ್ನಾಗಿದೆ, ಪೋರ್ಸ್ ಇಲ್ಲ, ಡೆಡ್ ಸೆಲ್ಸ್ ಇಲ್ಲ ಅಂತ ಅನ್ನೋದಾದರೆ ಪ್ರೈಮರ್ ಹಾಕುವಂಥ ನೆಸಸರಿನೇ ಇರೋದಿಲ್ಲ. ಮೇಕಪ್ಪಲ್ಲಿ ಯೂಶಲಿ ಹಾಕ್ತಾ ಇರ್ತಾರೆ ಪ್ರೈಮರ್. ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ ಆನ್ ದ ಗೋ ಮೇಕಪ್ಪಲ್ಲಿ ಪ್ರೈಮರ್ ಎಲ್ಲ ಹಾಕುವಂಥ ನೆಸಸರಿನೇ ಇರೋದಿಲ್ಲ. ಡೈರೆಕ್ಟಾಗಿ ಅಂದರೆ ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡ್ತೀವಿ, ಎಲ್ಲಾದರೂ ಡಾರ್ಕ್ ಸರ್ಕಲ್ಸ್ ಇದ್ದರೆ. ಇಲ್ಲ ಅಂದರೆ ಡೈರೆಕ್ಟಾಗಿ ನಾವು ಫೌಂಡೇಶನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಇವತ್ತು ಮನೇಲಿ ನಾವು ಅಂದರೆ ಹೇಗೆ ನಾನ್ ಮೇಕಪ್ ಆರ್ಟಿಸ್ಟ್ಗಳು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ಬೇಕು ಫೌಂಡೇಶನನ್ನು ಅಂತ ಹೇಳ್ಕೊಡೋಣ. ಸೊ ಇಟ್ಸ್ ಅ ವೆರಿ ಗುಡ್ ಟಿಪ್ ಅಂತಲೇ ಹೇಳ್ಬೋದು. ಯೂಶಲಿ ಫೌಂಡೇಶನ್ಸ್ ಅಂತ ಬಂದಾಗ ಲಿಕ್ವಿಡ್ ಫೌಂಡೇಶನ್, ಕ್ರೀಮ್ ಓರಿಯೆಂಟೆಡ್ ಫೌಂಡೇಶನ್, ಕೇಕ್ ಓರಿಯೆಂಟೆಡ್ ಫೌಂಡೇಶನ್ಸ್ಗಳಂತೆಲ್ಲ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಎವ್ರಿ ಡೇ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ ಮನೇಲಿ ಮಾಡ್ಕೊಳ್ಳುವಾಗ ಇಷ್ಟೆಲ್ಲ ರಾಕೆಟ್ ಸೈನ್ಸ್ ತಿಳ್ಕೊಳ್ಳೋ ಅಂತ ಅಗತ್ಯನೇ ಇರೋದಿಲ್ಲ. 3 ಥರದ ಫೌಂಡೇಶನ್ಸ್ ಬರುತ್ತೆ. ಟಿಂಟೆಡ್ ಫೌಂಡೇಶನ್ ಅಂತ ಅಂದರೆ ಅದು ಮಾಯ್ಶ್ಚರೈಸರ್ ಜೊತೆ ಮಿಕ್ಸ್ ಆಗಿರುವಂಥ ಒಂದು ಫೌಂಡೇಶನ್ ಇರುತ್ತೆ. ಎವ್ರಿ ಡೇ ಕಾಲೇಜಿಗೆ ಹೋಗಬೇಕಂದ್ರೆ ಅದೊಂದು ಅಪ್ಲೈ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದು ನಾವು ಸ್ವಲ್ಪ ಕವರೇಜ್ ಅಂದರೆ ಮೀಡಿಯಮ್ ಕವರೇಜ್ ಫೌಂಡೇಶನ್ ಅಂತ ಸಿಗುತ್ತೆ. ಇದು ಫಂಕ್ಷನ್ಸ್ಗಳಿಗೆ ತುಂಬ ಬೆಟರ್ ಇರುತ್ತೆ ಮನೇಲೇ ನೀವು ಮೇಕಪ್ ಮಾಡ್ಕೊಳ್ಳೋದಾದರೆ. ಪಾರ್ಲರಲ್ಲಿ ನಾವು ಮಾಡುವಾಗ ಅಥವಾ ಪಾರ್ಲರ್ ರೇಂಜಲ್ಲಿ ನಿಮಗೆ ರಿಸಲ್ಟ್ ಬೇಕು ಅನ್ನೋದಾದರೆ ಫುಲ್ ಕವರೇಜ್ ಫೌಂಡೇಶನ್ಸ್ ಅಂತ ಸಿಗುತ್ತೆ. ಇದಿಷ್ಟೂ ಲಿಕ್ವಿಡ್ ಫೌಂಡೇಶನಲ್ಲಿ ಸಿಗುವಂಥದ್ದು. ಸೊ ಈ ಫೌಂಡೇಶನ್ಸ್ಗಳಲ್ಲಿ ನಿಮಗೆ ಯಾವ ಒಕೇಶನ್ಗೆ ಯಾವ ಫೌಂಡೇಶನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ನಾವು ಮಾಯ್ಶ್ಚರೈಸರ್ ಹಚ್ಚಿರ್ತೀವಿ,
ಏನು ಕಲರ್ ಕರೆಕ್ಷನ್ ಬೇಕಾಗಲ್ಲ ಅಂದರೆ ಡೈರೆಕ್ಟಾಗಿ ನಾವು ಫೌಂಡೇಶನನ್ನೇ ಯೂಸ್ ಮಾಡ್ಬೋದು. ಸೊ ನೀಟಾಗಿ ಫ್ಯೂ ಡ್ರಾಪ್ಸ್ ಆಫ್ ಫೌಂಡೇಶನ್ ಈಸ್ ಮೋರ್ ದ್ಯಾನ್ ಎನಫ್ ಅಂತ ಹೇಳ್ತೀವಿ. ಅಂದರೆ ಸ್ಕಿನ್ ಚೆನ್ನಾಗಿದೆ ಅಂದರೆ ಇವತ್ತು ನಾನು ಯೂಸ್ ಮಾಡಿರೋದು ಜಸ್ಟ್ ಪೀನಟ್ ಸೈಜದು ಫೌಂಡೇಶನ್, ಅಷ್ಟೇ ಫೌಂಡೇಶನ್ ಫುಲ್ ಕವರೇಜ್ ಕೊಟ್ಟಿದೆ ಇವತ್ತು. ಸೊ ನಾನು ಅದನ್ನು ನೀಟಾಗಿ ಮೀಡಿಯಮ್ ಕವರೇಜ್ ಫೌಂಡೇಶನ್ ಯೂಸ್ ಮಾಡಿದ್ದೀನಿ, ನೀಟಾಗಿ ಅದನ್ನು ನಮ್ಮ ಮಾಡಲ್ಗೆ ಅಪ್ಲೈ ಮಾಡಿದ್ದೀವಿ. ಇದಾದ ತಕ್ಷಣ ಏನು ಮಾಡಬೇಕು ಅಂದರೆ ಅದನ್ನು ಲಾಕ್ ಮಾಡ್ಕೊಳ್ಬೇಕು. ಯಾವುದೇ ಎಕ್ಸ್ಪೆನ್ಸಿವ್ ಫೌಂಡೇಶನ್ ತೊಗೊಳ್ಳಿ ಅಥವಾ ರೆಗ್ಯುಲರ್ ಫೌಂಡೇಶನ್ ತೊಗೊಳ್ಳಿ, ಅದನ್ನು ಅಪ್ಲೈ ಮಾಡಿದ ತಕ್ಷಣ ಅದು ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಆ ಟ್ರಾನ್ಸ್ಫರ್ ಆಗಬಾರ್ದು ಅಂದರೆ ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತ ಸಿಗುತ್ತೆ. ಕಾಂಪ್ಯಾಕ್ಟ್ ಪೌಡರ್ಸು ಯೂಸ್ ಮಾಡ್ಬೋದು, ಬಟ್ ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತ ಸಿಗುತ್ತೆ. ಅದನ್ನು ಹಾಕಿ ನೀಟಾಗಿ ಸೆಟ್ ಮಾಡಿಬಿಟ್ರೆ ಮೇಕಪ್ ಟ್ರಾನ್ಸ್ಫರ್ ಪ್ರೂಫ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫೌಂಡೇಶನ್ ಅಪ್ಲೈ ಮಾಡೋದು, ಅದ್ರ ಮೇಲೆ ಕಾಂಪ್ಯಾಕ್ಟ್ ಪೌಡರ್ ಅಥವಾ ಟ್ರಾನ್ಸ್ಲೂಸೆಂಟ್ ಪೌಡರ್ನ ಅಪ್ಲೈ ಮಾಡೋದು. ಇದಾದ ತಕ್ಷಣ ನೆಕ್ಸ್ಟು ಐ ಮೇಕಪ್, ಲಿಪ್ ಮೇಕಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಫಂಕ್ಷನ್ಸ್ಗಳಿಗೂ ತುಂಬ ಗ್ಲಾಮರಸ್ ಐ ಮೇಕಪ್ ಮಾಡ್ಕೊಳ್ಬೇಕು ಅಂತ ಏನಿರೋದಿಲ್ಲ. ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಜಸ್ಟ್ ಸೆಟಲ್ಡ್ ಐ ಮೇಕಪ್ನ ಮಾಡ್ಬೋದು. ಇದಕ್ಕೆ ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಐ ಪ್ಯಾಲೆಟ್ಸ್ ಅಂತ ಬರುತ್ತೆ, ಅಂದರೆ ಐ ಮೇಕಪ್ದೇ ಒಂದು ಪ್ಯಾಲೆಟ್ ಅಂತ ಬರುತ್ತೆ. ಇಟ್ಸ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಎವ್ರಿ ಡೇ ನಾವು ಕಲರ್ ಐ ಮೇಕಪ್ ಎಲ್ಲ ಮಾಡ್ಕೊಂಡ್ರೆ ಐಟಮ್ ಡ್ಯಾನ್ಸ್ ಥರ ಕಾಣಿಸ್ತಾ ಇರುತ್ತೆ. ಸೊ ನ್ಯೂಟ್ರಲ್ ಆಗಿ ಮಾಡ್ಕೊಳ್ಬೇಕು ಅಂದರೆ ಬ್ಲಷ್ದು ಪ್ಯಾಲೆಟ್ ಸಿಗುತ್ತೆ. ಅಂದರೆ ಬ್ಲಷ್ ಏನು ಹಚ್ಕೊಳ್ತೀವಲ್ಲ ಅದನ್ನೇ ನಾವು ಐ ಮೇಲೂ ಯೂಸ್ ಮಾಡ್ಬೋದು. ಇಟ್ ಇಸ್ ಸೇಫ್ ಫಾರ್ ಸ್ಕಿನ್ ಅಂತಂದರೆ ಇಟ್ಸ್ ಸೇಫ್ ಫಾರ್ ಐಸ್ ಆಲ್ಸೋ. ಸೊ ಐಸ್ ಮೇಲೆ ನಾನು ಜಸ್ಟ್ ಇವತ್ತು ಬ್ಲಷನ್ನ ಯೂಸ್ ಮಾಡಿಕೊಂಡು ಐ ಮೇಕಪ್ ಮಾಡಿರುವಂಥದ್ದು. ಸೊ ನೀಟಾಗಿ ಅದನ್ನು ಔಟರ್ ಕಾರ್ನರ್ಗೆ ಹಾಕಿ ಇನ್ನರ್ ಕಾರ್ನರ್ಗೆ ಬರೀ ಟಿಂಟ್, ಅಂದರೆ ಒಂದು ಗೋಲ್ಡನ್ ಟಿಂಟನ್ನು ಕೊಟ್ಟಿದ್ದೀವಿ. ಅಷ್ಟಕ್ಕೆ ಅಷ್ಟು ಪ್ರೆಸೆಂಟೇಬಲ್ ಆಗಿ ನಮ್ಮ ಮಾಡೆಲ್ನ ನೋಡ್ಬೋದು ನೀವು ಇವಾಗ. ಸೊ ಅಷ್ಟೇ ನಾವು ಹಾಕಿರುವಂಥದ್ದು, ಓವರಾಗಿ ಐ ಮೇಕಪ್ ಮಾಡಿಲ್ಲ. ಫರ್ದರ್ ನಾವು ಐ ಲೈನರ್ನ ಯೂಸ್ ಮಾಡ್ತೀವಿ. ಐ ಲೈನರ್ ಸೆಲೆಕ್ಷನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಐಸ್ ತುಂಬ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ಯಾವುದೋ ಲೋಕಲ್ ಐ ಲೈನರ್ ಯೂಸ್ ಮಾಡೋ ಬದಲಿಗೆ ಸ್ವಲ್ಪ ಬ್ರ್ಯಾಂಡೆಡ್ ಅಥವಾ ನಾನ್ ಅಲರ್ಜಿಕ್ ಐ ಲೈನರ್ಸ್ಗಳನ್ನ ಯೂಸ್ ಮಾಡ್ಬೋದು. ಯಾರಿಗೆಲ್ಲ ತುಂಬ ಸೆನ್ಸಿಟಿವ್ ಐಸ್ ಇರುತ್ತೋ ಅವರು ಜೆಲ್ ಐಲೈನರ್ಸ್ ಅಥವಾ ಕೋಲ್ ಐಲೈನರ್ಸ್ನ ಯೂಸ್ ಮಾಡಿದಾಗ ಅವ್ರಿಗೆ ಐ ಇರಿಟೇಷನ್ ಆಗೋಲ್ಲ, ರೆಡ್ನೆಸ್ಸು ಆಗೋದಿಲ್ಲ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇವತ್ತು ನಮ್ಮ ಮಾಡಲ್ಗೆ ನಾನು ಯೂಸ್ ಮಾಡಿರೋದು ಕೋಲ್ ಐಲೈನರ್. ಸೊ ಅದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ವಿಂಕ್ ಕ್ರಿಯೇಟ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಆ ಲಿಪ್ಸ್ಟಿಕ್ ಎಲ್ಲರ ಫೇವ್ರೇಟ್ ಇರುತ್ತೆ. ಸೊ ಎಲ್ಲರಿಗೂ ತುಂಬಾ ಇಷ್ಟ ಆಗಿರೋಂಥ ಲಿಪ್ಸ್ಟಿಕ್ ಕಡೆ ಬರೋಣ. ಎವ್ರಿ ಡೇ ನೀವು ಲಿಕ್ವಿಡ್ ಲಿಪ್ ಕಲರ್ ಹಾಕೊಳ್ಬೇಕಾಗಿರೋಂಥ ಅಗತ್ಯ ಖಂಡಿತ ಇರೋದಿಲ್ಲ. ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ ಅಷ್ಟೊಂದು ಹೆವಿ ಬಡ್ಜೆಟ್ದು ಲಿಕ್ವಿಡ್ ಲಿಪ್ ಕಲರ್ ಬದಲಿಗೆ ನಾನಿವಾಗ ತೋರಿಸಿರೋ ಹಾಗೆ ಜಸ್ಟ್ ಲಿಪ್ ಲೈನರ್ ಹಾಕಿ ಒಂದು ಲಿಪ್ ಗ್ಲಾಸ್ ಹಾಕಿ ಲಿಪ್ ಟಿಂಟ್ ಅಂತ ಬರುತ್ತೆ, ಅದನ್ನು ಅಪ್ಲೈ ಮಾಡಿದರೆ ಸಾಕು. ತುಂಬಾ ನೀಟಾಗಿರುತ್ತೆ, ನ್ಯಾಚುರಲ್ ಲುಕ್ ಇರುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗೋ ಇರುತ್ತೆ. ಇದಕ್ಕೆ ನಾವು ಇನ್ನೊಂದು ಐಡಿಯಾ ಏನು ಮಾಡ್ಬೋದು ಅಂತಂದರೆ ಲಿಪ್ಸ್ಟಿಕ್ ಹಾಕಿ ಅದ್ರ ಮೇಲೆ ಲಿಪ್ ಕೋಟ್ ಅಂತ ಬರುತ್ತೆ, ಅಂದರೆ ಅದ್ರ ಮೇಲೆ ಗ್ಲಾಸಿ ಎಫೆಕ್ಟ್ ಬರುತ್ತೆ. ಅದು ಲಾಂಗ್ ಲಾಸ್ಟಿಂಗ್ ಆಗಿ ಸ್ಟೇ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಹಾಕಿದಾಗ ಎರಡು ಕೆಲಸ ಮಾಡುತ್ತೆ. ಲಿಪ್ಸ್ಟಿಕ್ನ ಲಾಂಗ್ ಲಾಸ್ಟಿಂಗ್ ಆಗು ಕೂಡ ಮಾಡುತ್ತೆ, ಗ್ಲಾಸಿ ಎಫೆಕ್ಟ್ ಆಗಿ ಕೂಡ ಮಾಡುತ್ತೆ. ಸೊ ಅದನ್ನು ಹಾಕಿದರೆ ಸಾಕು, ನೋಡೋದಕ್ಕೆ ಗ್ಲಾಸಿ ಎಫೆಕ್ಟ್ ಇರೋವಂಥ ವಿತಿನ್ 5 ಪ್ರಾಡಕ್ಟ್ಸಲ್ಲಿ 5 ಮಿನಿಟ್ಸಲ್ಲಿ ಮಾಡೋವಂಥ ಮೇಕಪ್ ರೆಡಿಯಾಗಿ ಹೋಗುತ್ತೆ. ಇದಕ್ಕೆ ಯಾವುದು ಮೇಕಪ್ ಆರ್ಟಿಸ್ಟ್ ಆಗತ್ತೇನೂ ಇಲ್ಲ, ಪಾರ್ಲರ್ಗೆ ಹೋಗುವಂಥ ನೆಸೆಸರಿನೂ ಇರೋದಿಲ್ಲ. ಆ್ಯಂಡ್ ಮನೆಯಲ್ಲಿ ನಾವು ತುಂಬಾ ಕಡಿಮೆ ಖರ್ಚಿನಲ್ಲೂ ಕೂಡ ಇದನ್ನ ಮಾಡಬಹುದು. ಹೌದು ಹೌದು ಹೌದು. ಮತ್ತೆ ನೀವು ಹೇಳಿದ ಹಾಗೆ ಅಲ್ಲಿ ಒಂಥರ ಆಡ್ ಒನ್ ಔಟ್ ಆಗಿ ಇರಲ್ಲ. ಹೌದು. ಸಿಂಪಲ್ ಆಗಿದ್ರೆ ಕೆಲವೊಂದ್ ಕಡೆ ಇನ್ನಷ್ಟು ಚೆನ್ನಾಗೂ ಕೂಡ ಇರುತ್ತೆ. ಹೌದು, ನೋಡಿ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಫ್ಲಾಂಟ್ ಆಗ್ತಿದ್ದಾರೆ. ಔಟ್ಫಿಟ್ ಹಾಕಿ ಒಂದು ನೀಟಾಗಿ ಹೇರ್ ಡೋ ಮಾಡಿಬಿಟ್ರೆ ಸಾಕು. ಸಿಂಪಲ್ ಆಕ್ಸೆಸರೀಸ್ ಜೊತೆಗೆ ನೀಟಾಗಿ ಯಾವುದೇ ಪಾರ್ಟಿಗೆ ಹೋಗೋದಕ್ಕೆ ಈ ರೀತಿ ಗೆಟ್ ರೆಡಿ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಪ್ಲೆಷರ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮೇಕಪ್ ಟಿಪ್ ಜೊತೆ ಅಥವಾ ಬ್ಯೂಟಿಯನ್ನು ಎನ್ಹ್ಯಾನ್ಸ್ ಮಾಡೋ ಟಿಪ್ ಜೊತೆ ನಿಮ್ಮ ಮುಂದೆ ನಾವಿಬ್ಬರು ಇರ್ತೀವಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ಮಾಹಿತಿ ಮನೋರಂಜನೆಯ ಡಬಲ್ ಡೋಸ್ ನಿಮಗಾಗಿ ಕಾಯ್ತಾ ಇರುತ್ತೆ. ನಮಸ್ಕಾರ.